ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ನಾವು ಹೇಳ್ತಾ ಇದ್ವಿ BSY ಅವರ ವಾಪಸಾತಿಗೆ ಹೈಕಮಾಂಡ್ ನಿರ್ಧಾರ ಅನ್ನುವಂಥದ್ದೇನಿದೆ ಅದೇ ಅಂತಿಮ ತೀರ್ಮಾನ ಅನ್ನುವಂಥ ಮಾತನ್ನು ಜೋಶಿ ಅವರು ಹೇಳಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆಗೆ ಒಳಗಿಂದೊಳಗೆ ಸಾಕಷ್ಟು ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಆದರೆ ಹಿರಿಯ ನಾಯಕರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ಲೂ ಕೊಡ್ತಾ ಇಲ್ಲ. ಸ್ವತಃ ಯಡಿಯೂರಪ್ಪನವರು ಕೂಡ ಇದಕ್ಕೆ ಸಂಬಂಧಪಟ್ಟ ಭಾಳಷ್ಟು ಮಗುಮಗಿದ್ದಾರೆ. ಬಹುಶಃ ಮಾತಾಡಿದ್ರೆ ಎಡವಟ್ಟುಗಳಾಗುತ್ತೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಗೊತ್ತಿದೆ. ಈಗಾಗಲೇ ಸಾಕಷ್ಟು ಡ್ಯಾಮೇಜ್ಗಳನ್ನು ಅವರ ಪಕ್ಷದ ನಾಯಕರುಗಳೇ ಮಾಡಿದ್ದಾಗಿದೆ. ಹೀಗಾಗಿಯೇ ಯಡಿಯೂರಪ್ಪನವರು ಭಾಳ ಮೌನವಾಗಿ ಎಲ್ಲದಕ್ಕೂ ಕೂಡ ಎಲ್ಲ ಸಂದೇಶಗಳನ್ನು ಕೂಡ ರವಾನಿಸ್ತಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಯಾಕಂದರೆ BSY ನಿವಾಸದಲ್ಲೇ ಸಭೆ ನಡೀತಾ ಇದೆ. ಸಭೆಯಲ್ಲಿ ಅರವಿಂದ್ ಲಿಂಬಾವಳಿ ಸೇರಿದ ಹಾಗೆ ಬಹಳಷ್ಟು ಜನ ಮುಖಂಡರು ಪಾಲ್ಗೊಂಡಿದ್ದಾರೆ. ಅಲ್ಲಿ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ಬನ್ನಿ, ಯಾವ್ಯಾವ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ, ಯಾವ್ಯಾವ ನಾಯಕರು ಪಾಲ್ಗೊಂಡಿದ್ದಾರೆ, ಅದರ ವಿವರಗಳೇನು, ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದೀರಿ. ನಿಮ್ಮ ಎದುರುಗಡೆನೇ ಅರವಿಂದ್ ಲಿಂಬಾವಳಿ ಅವರು ಕೂಡ ಈಗ ಪ್ರವೇಶ ಮಾಡಿದ್ರು. ಜೊತೆಗೇನು ಅಂದರೆ ಸಿದ್ದೇಶ್ ಅಂತೂ ತುಂಬ ಸ್ಪಷ್ಟವಾಗಿ ಹೇಳಿದರು, ಗೆಲ್ಲಬೇಕು ಅನ್ನುವಂಥದ್ದು ಏನಾದರೂ ಇದ್ದರೆ ನಾಯಕರನ್ನ ಕರ್ಕೊಂಬನ್ನಿ, ಸೋಲ್ಬೇಕು ಅನ್ನುವಂಥದ್ದಿದ್ದರೆ ಇದು ನಿಮ್ಮ ಹಣೆ ಬರಹ ಅನ್ನುವಂಥ ಒಂದು ಸ್ಪಷ್ಟವಾದಂಥ ಸಂದೇಶ. ಬಹುಶಃ ಇದೇ ರೀತಿಯ ಕೆಲ ನಾಯಕರುಗಳನ್ನು ಹೊರತುಪಡಿಸಿದರೆ ಬಹುತೇಕ ನಾಯಕರ ಅಭಿಪ್ರಾಯ ಇದೇ ಆಗಿದೆ ಅನ್ನುವಂಥದ್ದು. ಏನಂತೀರಿ? ಭರದ್ವಾಜ್, ಬಹುಶಃ ಒಡೆದ ಮನಸ್ಸುಗಳು ಒಂದಾಗೋದೇ ಬಹಳ ಕಷ್ಟ. ಇಲ್ಲಿ ಮನಸ್ಸುಗಳಷ್ಟೇ ಒಡೆದಿಲ್ಲ, ಪಕ್ಷವೇ ಒಡೆದು ಇಬ್ಬಾಗ ಆಗಿದೆ. ಇಂಥದ್ದು ಒಗ್ಗೂಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಚಟುವಟಿಕೆಗಳು, ಈ ರೀತಿಯ ಮಾತುಗಳು ಕೇಳಿಬರೋದು ಸಹಜ. ಅದರಲ್ಲೂ ತೆರೆಮರೆಯ ಚಟುವಟಿಕೆಗಳೇ ಹೆಚ್ಚಾಗಿರುತ್ತೆ. ನಾವು ಬೆಳಗಿನಿಂದಲೂ ಕೂಡ ತೋರಿಸ್ತಾ ಇದ್ವಿ. ಬೆಳಗ್ಗೆ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ತೋರಿಸಿದ್ವಿ. ಕೆಲವು BJPಯ ನಾಯಕರು ರಹಸ್ಯವಾಗಿ ಸಭೆ ನಡೆಸಿದಂಥದ್ದು, ಅದಾದ ನಂತರ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದಂಥದ್ದು. ಅದರ ಮುಂದುವರಿದ ಭಾಗ ಈಗ ಯಡಿಯೂರಪ್ಪನವರ ನಿವಾಸದಲ್ಲಿ ನಾನೀಗ ನಿಂತಿರುವಂಥದ್ದು. ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಯಡಿಯೂರಪ್ಪನವರ ನಿವಾಸದ ಎದುರು ಇಲ್ಲಿ ಸರಿಸುಮಾರು 1.5 ಗಂಟೆಯಿಂದ ಈ ಒಂದು ಸಭೆ ನಡೆದಿರುವಂಥದ್ದು. ಇದರಲ್ಲಿ ಈಗಷ್ಟೇ ಅರವಿಂದ್ ಲಿಂಬಾವಳಿ ಅವರು ಕೂಡ ಸೇರ್ಕೊಂಡ್ರು. GM ಸಿದ್ದೇಶ್ವರ್ ಅವರು ಈ ಸಭೆಯಲ್ಲಿ ಇದ್ದವರು. ಹಾಗೆ ಶಿವರಾಜ್ ಸಜ್ಜನ್, ಹಾಗೆ ಮಾಜಿ ಸಚಿವ CM ಉದ್ದಾಸಿ ಸೇರಿದಂತೆ ಹಲವಾರು ಪ್ರಮುಖರು ಈ ಸಭೆಯಲ್ಲಿ ಭಾಗವಹಿಸಿರುವಂಥದ್ದು. ಅಂದರೆ ಯಡಿಯೂರಪ್ಪನವ್ರನ್ನ ಮರಳಿ BJPಗೆ ಕರೆತರುವಂಥ ವಿಚಾರ ಏನಿದೆ ಅತ್ಯಂತ ಸೂಕ್ಷ್ಮವಾದಂಥ ವಿಚಾರ. ಹಲವಾರು ನಾಯಕರ ಒಪ್ಪಿಗೆಯನ್ನು ಪಡಿಬೇಕಾಗುತ್ತೆ. ಯಾವೆಲ್ಲ ಹರ್ಡಲ್ಗಳು ಬರ್ಬೋದು ಆ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡಲಾಗ್ತಿದೆ. ಇದರಲ್ಲಿ KJP ನಾಯಕರು ಹಾಗೂ BJP ನಾಯಕರು ಇಬ್ಬರೂ ಕೂಡ ಭಾಗವಹಿಸಿರುವಂಥದ್ದು. ಬೆಳಗ್ಗೆ ಒಂದು ಸುತ್ತಿನ ಸಭೆ ನಡೆದಿತ್ತು. ಅದಾದ ನಂತರ ಪ್ರಹ್ಲಾದ್ ಜೋಶಿ ಅವರಿಗೆ ಆ ವಿಚಾರವನ್ನು ಪ್ರಸ್ತಾಪ ಇಟ್ಟ ನಂತರ ಬೊಮ್ಮಾಯಿ, ಕತ್ತಿ ಹಾಗೂ ಹಲವು ನಿರಾಣಿ ಸೇರಿದಂತೆ ಹಲವರು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿ ಏನು ಸಭೆಯಲ್ಲಿ ಚರ್ಚೆ ಆಗಿತ್ತು ಆ ವಿಚಾರವನ್ನು ಮುಂದಿಟ್ಟಿದ್ರು. ಅದರ ಬಗ್ಗೆ ಈಗ ಯಡಿಯೂರಪ್ಪನವರು KJP ನಾಯಕರನ್ನು ಕೂರಿಸಿಕೊಂಡು ಜೊತೆಗೆ BJPಯ ಪ್ರಮುಖರನ್ನು ಕೂಡ ಕೂರಿಸಿಕೊಂಡು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ ಭರದ್ವಾಜ್. ಬಹುಶಃ ಈ ಒಂದು ಸಭೆಗಳು, ಈ ರೀತಿಯ ತೆರೆಮರೆ ಚಟುವಟಿಕೆಗಳು ಇನ್ನೂ ಕೂಡ ಮುಂದುವರಿಯುತ್ತೆ. ಇದು ಏಕಾಏಕಿ ಕೈಗೊಳ್ಳುವಂತ ನಿರ್ಧಾರ ಅಲ್ಲ. ಕೆಲವು ನಾಯಕರು ಹೇಳಿದ್ರು 1 ವಾರದೊಳಗೆ ಇದನ್ನ ಇತ್ಯರ್ಥಗೊಳಿಸಿ ಅಂತಲೇ. ಆದರೆ ನಿಜಕ್ಕೂ ಕೂಡ ಅಷ್ಟು ಸುಲಭ ಇಲ್ಲ. ಹೀಗಾಗಿ ಇಂತಹ ಸಭೆಗಳು ಈಗ ಮುಂದುವರೆದಿದೆ. ಈಗಲೂ ಕೂಡ ಯಡಿಯೂರಪ್ಪನವ್ರ ನಿವಾಸದಲ್ಲಿ ಸಭೆ ಮುಂದುವರೆದಿದೆ. ಎಸ್ ವೀರೇಂದ್ರ, ಹಾಗೆ ನೀವು ಸಂಪರ್ಕದಲ್ಲಿರಿ. ನಿಮ್ಮ ಜೊತೆಗೆ ಇನ್ನಷ್ಟು ನಾನು ಮಾತಾಡ್ತೀನಿ. ರವೀಂದ್ರ ರೇಷ್ಮೆ ನಮ್ಮ ಜೊತೆಗಿದ್ದಾರೆ, ಹಿರಿಯ ಪತ್ರಕರ್ತರು, BSR ಪಕ್ಷದ ವಕ್ತಾರರು. ರೇಷ್ಮೆ ಅವರೇ, ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲೋ ಒಂದು ಕಡೆಗೆ ಯಡಿಯೂರಪ್ಪನವರು ಮರಳಿ ಪಕ್ಷಕ್ಕೆ ಬರಲಿಕ್ಕೆ ಎಲ್ಲ ರೀತಿಯ ವೇದಿಕೆ ಸಜ್ಜಾಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ನಾಯಕರ ಮಾತಿನ ಧಾಟಿ ಆ ವರಸೆ ನೋಡಿದ್ರೆ ಗೊತ್ತಾಗುತ್ತೆ ಅಂತ. ನೋಡಿ, 2006 ಜನವರಿಯಿಂದ ಸತತವಾಗಿ 7.5 ವರ್ಷ ಯಡಿಯೂರಪ್ಪನವರು ಇಲ್ಲದ ಸುದ್ದಿಗಳೇ, ರಾಜಕೀಯ ಸುದ್ದಿಗಳೇ ಇರ್ತಾ ಇರಲಿಲ್ಲ ಕರ್ನಾಟಕ. ರಾಜಕೀಯ ಶಕ್ತಿ ಕೇಂದ್ರ, ಸುದ್ದಿ ಕೇಂದ್ರ ಎಲ್ಲವೂ BSYನೇ ಆಗಿದ್ದರು. ಈ 7.5 ವರ್ಷ ಜ್ಯೋತಿಷ್ಶಾಸ್ತ್ರದಲ್ಲಿ 7.5 ಅಂದರೆ 7.5 ಮುಗಿದೋಯ್ತು, ಚುನಾವಣಾ ಫಲಿತಾಂಶ ಬಂದ ಮೇಲೆ ಅಂತ ಅಂದ್ಕೊಂಡಿದ್ರು. ಈಗಲೂ ಕೂಡ ಚುನಾವಣಾ ಮುಗಿದ ಮೇಲೆ ಕೂಡ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಶಕ್ತಿಯಾಗಿ ಅವ್ರು ಇನ್ನೂ ಎಷ್ಟು ಅನಿವಾರ್ಯವಾಗಿದ್ದಾರೆ ನೋಡಿ ಅವರ ಮಾತೃಪಕ್ಷಕ್ಕೆ, ಅವರಿದ್ದ ಪಕ್ಷಕ್ಕೆ. ನಿಜ, ಈ ವ್ಯಕ್ತಿ ಕೇಂದ್ರಿತ ರಾಜಕಾರಣದಲ್ಲಿ ಏನೂ ಮಾಡಲಿಕ್ಕಾಗಲ್ಲ. ಈ ಥರ ಗ್ರಾಸ್ ರೂಟ್ಸ್ ಲೆವೆಲ್ ವರ್ಚಸ್ಸಿರೋ, ಬೇರು ಮಟ್ಟದ ವರ್ಚಸ್ಸುള്ള ಒಬ್ಬ ಜನನಾಯಕನನ್ನು ಅಷ್ಟು ಸಲೀಸಾಗಿ ಒಂದು ಪಾರ್ಟಿಯಿಂದ ಹೊರದಬ್ಬೋದಾಗಲಿ ಅಥವಾ ಅವ್ರನ್ನ ಅಸ್ಪೃಶ್ಯ ಥರ ಕಾಣೋದಾಗಲಿ ಕಷ್ಟ. ಅದು ಕಾಂಗ್ರೆಸ್ಗೂ ಅದೇ ಥರದ ಅನೇಕ ಸಾರಿ ಬಂಗಾರಪ್ಪನವರು ವಿಚಾರದ ಹೀಗೆ ಆಗ್ತಾಯಿತ್ತು. ಕಾಂಗ್ರೆಸ್ ಪಕ್ಷ ಆಗಾಗ್ಗೆ ಬಂಗಾರಪ್ಪನವ್ರು ಹೊರಗೆ ಹೋಗ್ತಿದ್ರು. ಅವ್ರು ಹೋದಾಗೆಲ್ಲ ಕಾಂಗ್ರೆಸ್ಸಿಗೆ ದೊಡ್ಡ ಪೆಟ್ಟು ಬೀಳ್ತಾ ಇತ್ತು. ವಾಪಸ್ ಬಂದ್ಮೇಲೆ ಮತ್ತೆ ಕಾಂಗ್ರೆಸ್ ಚೇತರಿಸ್ಕೊಳ್ತಾ ಇತ್ತು. ಸೊ ಬಹುಶಃ ಯಾವ ನಾಯಕರನ್ನು ಕಾಂಗ್ರೆಸ್ ಅಷ್ಟು ಮತ್ತೆ ಕರ್ಕೊಂಡಿರೋದಿಲ್ಲ, ಅಷ್ಟು ಸರಿ ಬಂಗಾರಪ್ಪನವ್ರು ಕರ್ಕೊಂಡಿರೋದು. ಹೈಕಮಾಂಡ್ ರಾಜಕಾರಣವಿರೋ ರಾಷ್ಟ್ರೀಯ ಪಕ್ಷಗಳಲ್ಲಿ ನಿರಂತರವಾಗಿ ಪುನರಾವರ್ತನೆ ಆಗುವಂಥ ಸನ್ನಿವೇಶ ಇದು. ನಿಜ. ಯಾಕಂದರೆ ಆದಷ್ಟು ಅಲ್ಲಿ ಹೈಕಮಾಂಡ್ ರಾಜಕಾರಣದ ಮುಖ್ಯವಾದ ಲಕ್ಷಣವೇ ಸ್ವಂತ ವರ್ಚಸ್ಸು, ಸ್ವತಂತ್ರ ವ್ಯಕ್ತಿತ್ವ ಇರೋ ಬೇರು ಮಟ್ಟದ ನಾಯಕರನ್ನು ವ್ಯವಸ್ಥಿತವಾಗಿ ದಮನ ಮಾಡೋದು. ಒಂದು ಸಣ್ಣ ಅವಕಾಶ ಸಿಕ್ಕರೂ ಸಾಕು ದಮನ ಮಾಡೋದು. ಎಲ್ಲೋ ಒಂದು ಕಡೆ ಅವ್ರು ಸಿಡಿದಿದ್ದಾಗ ಇವರೇನು ಮಾಡಲಿಕ್ಕಾಗಲ್ಲ, ಒಂದು ಅಸ್ಥಿಭಾರವೇ ಹೊರಟು ಹೋದಂಗೆ ಆಗುತ್ತೆ. ಇಲ್ಲಿ ರೇಷ್ಮೆ ತಾವು ಗಮನಿಸ್ತಾ ಇದ್ದೀರಿ, ಅನಿವಾರ್ಯ ಸ್ಥಿತಿ ಕೂಡ ಇದೆ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಸಿದ್ದೇಶ್ ಅಂತ ಒಬ್ಬ MP ಅವ್ರು ಹೇಳೋ ಮಾತನ್ನು ಕೇಳಿರ್ತಾವೆ. ಕಾಂಗ್ರೆಸ್ಸಿಗೆ ಎಷ್ಟು % ಓಟ್ ಬಂದಿದೆ,
BJP ಕಳೆದ ಬಾರಿ ಎಷ್ಟು % ಓಟ್ ತಗೊಳ್ತು, KJP ಎಷ್ಟು ತಗೊಳ್ತು, BJP ಮತ್ತು KJP ಎರಡನ್ನೂ ಸೇರಿಸಿದ್ರೆ ಎಷ್ಟಾಗುತ್ತೆ? ಇನ್ನು ಇವ್ರನ್ನ ಹೊರತುಪಡಿಸಿ ನಾವು ಚುನಾವಣೆ ನಿಲ್ಲಬೇಕು ಅನ್ನುವಂಥದ್ದು ಭಾಳ ಕಷ್ಟ. ನಾನು ಹೇಳಿಬಿಡಿ ನೀವು ಯಡಿಯೂರಪ್ಪನವ್ರು ಬರಲಿಲ್ಲ ಅಂತ ನಾನು ಚುನಾವಣೆ ನಿಲ್ಲಲ್ಲ. ಇದು ಒಬ್ಬ MP ಯ ಮಾತಲ್ಲ, ಸುಮಾರು 8 ಜನ ಸಂಸದರ ಮಾತುಗಳಿವು. ಇದೇ ಥರದ ಲೆಕ್ಕಾಚಾರವನ್ನು ನಾವು ಹಿಂದೆ ರಾಮಕೃಷ್ಣ ಹೆಗಡೆ ವರ್ಸಸ್ ದೇವೇಗೌಡ ವರ್ಸಸ್ JH ಪಟೇಲ್ ಈ ಸಂಘರ್ಷದಿಂದಾಗಿ ಜನತಾ ಪರಿವಾರ 2 ಸಾರಿ ಹೋಳಾದಾಗಲೂ ಕೂಡ ಇದೇ ಲೆಕ್ಕಾಚಾರವನ್ನು ಅನುಸರಿಸ್ಬಿಟ್ಟು ಒಂದು ಇದು ಊಹೆ ಮಾಡ್ತಾಯಿದ್ರು. ಆದರೆ ಬರೀ ಕೂಡು ಕೆಳವು ಬೇರೀಜಿನ ಲೆಕ್ಕಾಚಾರ ಅಲ್ಲ ಇದು. ಡೆಮೊಕ್ರೆಟಿಕ್ ಪಾಲಿಟಿಕ್ಸ್ ಅಂತಂದರೆ 6.5 ವರ್ಷಗಳ ಆ BJPಯ ಅವಾಂತರಕಾರಿ ರಾಜಕಾರಣ ಮತ್ತು ಆ ದುರಾಡಳಿತ ಏನಿತ್ತು ಅದರ ಬಗ್ಗೆ ಸಾಮೂಹಿಕ ಆಕ್ರೋಶ ಇದ್ದೇ ಇತ್ತು. ಇಟ್ ವಾಸ್ ಎನಿ ಟೈಮ್ ಟು ಕಮ್, ಇಟ್ ವಾಸ್ ವೇಟಿಂಗ್ ಟು ಹ್ಯಾಪನ್ ಅಷ್ಟೇ. ಆ ಥರದ ಒಂದು ದುಸ್ಥಿತಿ ಯಾವ ಕ್ಷಣದಲ್ಲಾದರೂ ಬರ್ಬೋದು ಅನ್ನೋದು ನಿಮ್ಮ ಸಮೀಕ್ಷೆಯಿಂದ ಆರಂಭಿಸಿ ಶುರುವಾಯ್ತದು. ಜನರ ಮನಸ್ಸಲ್ಲಿ ಆ ಸಮೀಕ್ಷೆ ಆಗೋಗ್ಬಿಟ್ಟಿತ್ತು ಆಗ. ನಿಜ. ಅದ್ರ ಬಗ್ಗೆ ಕಳೆದ 6 ವರ್ಷ ತಮ್ಗೆ ಯಾಕೆ ಈ ಸ್ಥಿತಿ ಬಂತು ಅದ್ರ ಬಗ್ಗೆ ಒಂದು ಚೂರಾದರೂ ವಿಷಾದ, ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದ್ರ ಬದಲು ತಕ್ಷಣ ಯಡಿಯೂರಪ್ಪನವ್ರು ಬಂದರು ಅಂತ ಇಟ್ಕೊಳ್ಳಿ, ರಾಜ್ಯ ರಾಜಕಾರಣದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತಾ? ಏನೂ ಆಗಲ್ಲ. ಅದು ಶ್ರೀರಾಮುಲು ವಾಪಸ್ ಬರಲಿ, BSY ವಾಪಸ್ ಬರಲಿ, ರಾಜ್ಯ ರಾಜಕಾರಣದಲ್ಲಿ ಆಗುತ್ತೋ ಇಲ್ವೋ, ಆದರೆ ಎಲ್ಲೊಂದು ಕಡೆಗೆ ಅಲ್ಲ, ಇವರ ಸ್ಥಳೀಯ ರಾಜಕೀಯ ಬದುಕಿನಲ್ಲಂತೂ ಯಾವ ವ್ಯತ್ಯಾಸನೂ ಆಗಲ್ಲ. ಇನ್ನು 5 ವರ್ಷಗಳ ಕಾಲ ಕಾಂಗ್ರೆಸ್ ಯಾರೇ ಮುಖ್ಯಮಂತ್ರಿ ಆಗಿರಲಿ, ಕಾಂಗ್ರೆಸ್ ಸರ್ಕಾರ ಇದೇ ಇರುತ್ತೆ. ಸರ್, ನನಗೆ ನೇರವಾದಂಥ ಒಂದು ಪ್ರಶ್ನೆ ಬರ್ತೀನಿ. ಈಗ ಯಡಿಯೂರಪ್ಪನವರು ಬಂದರು ಅಂದರೆ ಅದಕ್ಕೆ ಈಗ ವೇದಿಕೆ ಸಜ್ಜಾಗ್ತಾ ಇದೆ, ತಾವು ಗಮನಿಸ್ತಾ ಇದ್ದೀರಿ. ಇನ್ನು ಮುಂದಿನ ದಾರಿ, ಯಾಕಂದರೆ ಇವತ್ತು ತುಂಬ ಜನ ಹೇಳಿದ್ದಾರೆ ಸದಾನಂದ ಗೌಡರು, ಕೇವಲ ಯಡಿಯೂರಪ್ಪನವರು ಮಾತ್ರ ಅಲ್ಲ, ಯಾರ್ಯಾರು ಬಿಟ್ಟು ಹೋಗಿರೋರೆಲ್ಲರೂ ಕೂಡ ಬರಬೇಕು, ವಿಶೇಷವಾಗಿ ಶ್ರೀರಾಮುಲು ಅಂತವರು ಕೂಡ ನಮ್ಮ ಪಕ್ಷಕ್ಕೆ ವಾಪಸ್ ಬರಬೇಕು ಅನ್ನುವಂಥ ಇರಾದನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಯಡಿಯೂರಪ್ಪನವರ ಸಂಬಂಧ ಬೇರೆ ಥರದ್ದದು. ಅವರು ಕಳೆದ 40 ವರ್ಷಗಳಿಂದ BJP ಒಬ್ಬ ಸಾಮಾನ್ಯ ಒಬ್ಬ RSS ಕಾರ್ಯಕರ್ತನಾಗಿ, ತನ್ನ ಜನಸಂಘದ ಕಾರ್ಯಕರ್ತ ಮತ್ತು ನಾಯಕನಾಗಿ, BJPಯ ನಾಯಕನಾಗಿ ಬೇರು ಮಟ್ಟದಿಂದ ಬೆಳೆದು ಬಂದವರು. ಅದೇ ಸಂಸ್ಕಾರ ಸಂಸ್ಕೃತಿಯನ್ನು ರೂಢಿಸ್ಕೊಂಡು ಬಂದಿರೋರು. ಶ್ರೀರಾಮುಲು, ಜನಾರ್ದನ್ ಇವರೆಲ್ಲ 1999 ಚುನಾವಣೆ ಆಕಸ್ಮಿಕವಾಗಿ BJP ಮೂಲಕ, ಅಂದರೆ ಪ್ರಜ್ಞಾಪೂರ್ವಕವಾಗಿ ಇಲ್ಲಿ ಕಾಂಗ್ರೆಸ್ಸೇ ಇಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಾಗಲೂ ಕೂಡ 1999ರಲ್ಲಿ ಪ್ರಜ್ಞಾಪೂರ್ವಕವಾಗಿ ಅಲ್ಲಿ ಬೇರುಗಳೇ ಇಲ್ಲದೆ ಒಂದು ಪಕ್ಷ ಜೊತೆ ಗುರುತಿಸ್ಕೊಂಡು ಸತತವಾಗಿ ಸುಮಾರು 10 ವರ್ಷಗಳ ಕಾಲ ಅದನ್ನು ಕಟ್ಟಿ ಬೆಳೆಸಿ ಗೆಲ್ಲಿಸಿ ಅಧಿಕಾರಕ್ಕೆ ತಂದು ಆ ಥರದ ಎಲ್ಲ ಸಾಹಸಗಳನ್ನು ತೊಡಗಿಸ್ಕೊಂಡಿತ್ತು. ಹೌದು. ಆಮೇಲೆ ಅವ್ರು ಬಿಟ್ಟು ಹೋದ ಸನ್ನಿವೇಶ ಭಾಳ ಭಿನ್ನವಾಗಿತ್ತು. ಆಮೇಲೆ ತಮ್ಮ ಮೇಲೊಂದು ಆರೋಪ ಅಥವಾ ಅಪವಾದ ಬಂದಂದಾಕ್ಷಣವೇ ಶ್ರೀರಾಮುಲು ತನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದು, ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಎರಡೂ ರಾಷ್ಟ್ರೀಯ ಪಕ್ಷಗಳ ಮೈ ಮೇಲೆ ಎದುರಾಕೊಂಡ್ಬಿಟ್ಟು ಉಪಚುನಾವಣೆ ಮೂಲಕ ತಮ್ಮ ಅಸ್ತಿತ್ವ ಗುರುತಿಸ್ಕೊಂಡಿದ್ದು. ಇವತ್ತು ನಮ್ಮ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲದೆ ಹೋಗಿರ್ಬೋದು, ಆದರೆ ಅವರ ವಯಸ್ಸು ಮತ್ತು ಸೀಮಿತ ಅನುಭವವನ್ನು ನೋಡಿದಾಗ ಶ್ರೀರಾಮುಲು ಕೂಡ ಒಂದು ಭಿನ್ನವಾದ ಕಾರಣಕ್ಕಾಗಿ ಹೊರಹೊಮ್ಮಿದ್ದಾರೆ. ಸರಿ, ಈಗ ಬದಲಾವಣೆಯ ಪರ್ವ ಆರಂಭ ಆಗಿರುವಂಥ ಈ ದಿನಗಳಲ್ಲಿ, ಅಂತಂದರೆ ಎಲ್ಲರೂ ಕೂಡ ಒಟ್ಟಾಗ್ತಿರುವಂಥ ಇಂಥ ಕಾಲದಲ್ಲಿ ಶ್ರೀರಾಮುಲು ಪ್ರತ್ಯೇಕವಾಗಿ ನಿಲ್ತಾರೋ ಅಥವಾ ಇದ್ರ ಒಳಗಡೆ ಬರ್ತಾರೋ ಅನ್ನುವಂಥದ್ದು ನೇರವಾದ ಪ್ರಶ್ನೆ. ಪ್ರತ್ಯೇಕವಾಗಿದ್ದರೆ ಏನು ನಷ್ಟ ಆಗೋದಿದೆ? ಪ್ರತ್ಯೇಕ ಅಸ್ತಿತ್ವ ಯಾಕೆ ಅಂತಂದರೆ, ನೋಡಿ, ನಾವು ವಿಧಾನಸಭೆಯಲ್ಲಿರೋ 4 ವಿರೋಧ ಪಕ್ಷಗಳು, 3 ವಿರೋಧ ಪಕ್ಷಗಳಿಗೆ ಇವತ್ತಿಗೂ ಕೂಡ ಪ್ರಭಾವಿ ಜನಾಂಗಗಳ ನಾಯಕತ್ವ ಇದೆ. ನಮ್ಮದೊಂದು ಇಡೀ ಶಾಸಕಾಂಗ ಪಕ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವ್ರು 4 ಜನ ಈ ಕಾಂಗ್ರೆಸ್ ಅಲೆ ಇದ್ದಾಗಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳನ್ನೇ 30,000ಕ್ಕೂ ಅಧಿಕ ಬಹುಮತದ ಅಂತರದಿಂದ ಸೋಲಿಸಿ ಗೆದ್ದಿದ್ದಾರೆ. ಎಲ್ಲ ಒಂದು ಕಡೆ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ನಾವು ಒಂದು ಪರ್ಯಾಯ ಶಕ್ತಿಯಾಗಿ ಈಗ ತಾನು ಮೊದಲ ಹೆಜ್ಜೆ ಇಟ್ಟಿದ್ದೀವಿ, ನಮ್ಮ ಅಸ್ತಿತ್ವ ಗುರುತಿಸ್ಕೊಂಡಿದ್ದೀವಿ. ನಿರೀಕ್ಷಿತಷ್ಟು ಹೀನಾಗಿ ಆಗಿಲ್ಲ. ಸೊ ಅಂದರೆ ಬರೋ ಸಾಧ್ಯತೆಗಳು ಕಡಿಮೆ ಇದರೊಳಗಡೆ ಅಂತಿರ್ತಾವೆ. ಪ್ರತ್ಯೇಕ ಅಸ್ತಿತ್ವ ಉಳಿಸ್ಕೊಳ್ಳೋದ್ರಲ್ಲಿ ನಮ್ಮದೇ ಆದ ಕೆಲವು ಅಡ್ವಾಂಟೇಜಸ್ ಇದೆ. ಓಕೆ, ಅಂದರೆ ತಾವೇನಿದ್ರು ಏನು ಅಂತಂದರೆ ಒಳಗಡೆ ಬರಲ್ಲ, ಆದರೆ ಹೊರಗಡೆಯಿಂದ ಬೆಂಬಲ ಕೊಡಬಹುದು ಅನ್ನುವಂಥದ್ದು ತಮ್ಮ ಮಾತಿನ ದಾಟಿ. ಒಂದು, ಈಗ ಜನಸಾಮಾನ್ಯ ಸಹಜ ಅಪೇಕ್ಷೆ, ಇವತ್ತು ಕರ್ನಾಟಕಕ್ಕೆ ಒಬ್ಬ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ, OBC ಮುಖ್ಯಮಂತ್ರಿ ಬಂದ್ರೂ ಒಂದು ಸಡಗರದಲ್ಲಿದ್ದಾರೆ ಕರ್ನಾಟಕ ಜನ. ಭಾರತಕ್ಕೂ ಒಬ್ಬ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಯಾಕೆ ಬರಬಾರ್ದು? ಕಾಂಗ್ರೆಸ್ ಪಕ್ಷಕ್ಕಂತೂ ಕೊಡೋ ಸಾಧ್ಯತೆ ಇಲ್ವೇ? ಮೋದಿ ಅಂತವರು ಕಾಂಗ್ರೆಸ್ನಿಂದ ಒಬ್ಬ OBC ಪ್ರಧಾನಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿತೀಶ್ ಕುಮಾರ್ ಆಗಲಿ, ಮೋದಿ ಆಗಲಿ, ಮತ್ತೊಬ್ಬರಾಗಲಿ, ಅವರು ಎಲ್ಲರೂ ಈಗಾಗಲೇ ತಮ್ಮ ಸಾಧನೆ ಮತ್ತು ವ್ಯಕ್ತಿತ್ವದ ಮೂಲಕ ಆ ನಾಯಕತ್ವ ಕೂಡ ತೋರಿಸಿದ್ದಾರೆ. ಪ್ರಧಾನಿಯಾಗುವ ಅರ್ಹತೆ ಇದೆ ಅಂತ ಮೋದಿಗೆ ಎಷ್ಟಿದೆ, ನಿತೀಶ್ ಕುಮಾರ್ ಕೂಡ ಅದೇ ಥರದ ಒಂದು ಸಾಮರ್ಥ್ಯ ಮತ್ತು ವ್ಯಕ್ತಿತ್ವ ಇದೆ. ಎಸ್ ಸರ್. ಸೊ ನಾನು ಕೊನೆ ಪ್ರಶ್ನೆ ಕೇಳ್ತಾ ಇದ್ದೀನಿ ವೀರೇಂದ್ರ, ತಾವು ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟರಿ. ನಾನು ಕೇಳ್ತಿರುವಂಥ ಕೊನೆ ಪ್ರಶ್ನೆ ತಮಗೆ, ಯಡಿಯೂರಪ್ಪ ಇಲ್ಲಿ ತನಕ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿಲ್ಲ. ಅವರ ಪಕ್ಷದ ಬೇರೆ ನಾಯಕರು ಮಾತಾಡಿದ್ರು, ಅದು ಏನು ಅಂದರೆ ಲಾಭಕ್ಕಿಂತ ಡ್ಯಾಮೇಜನ್ನೇ ಜಾಸ್ತಿ ಮಾಡ್ತು. ಯಡಿಯೂರಪ್ಪ ಮಾತ್ರ ಭಾಳ ಸಂದರ್ಭಗಳಲ್ಲಿ ಯಡಿಯೂರಪ್ಪ ಯಾವುದನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಳುವಂಥವರಲ್ಲ. ಒಳಗಿಂದೊಳಗೆ ಅದಿದ್ರೂ ಕೂಡ, ನಾಯಕರ ಜೊತೆ ಚರ್ಚೆ ಮಾಡ್ತಿದ್ರು ಕೂಡ ಯಡಿಯೂರಪ್ಪ ಇಲ್ಲಿ ತನಕ ಯಾವುದೇ ತಮ್ಮ ಮನದ ಇಂಗಿತವನ್ನು ವ್ಯಕ್ತಪಡಿಸಿಲ್ಲ. ಕಾರಣ ಏನಿರ್ಬೋದು?
ಭಾರದ್ವಾಜ್, ಒಂದಂತೂ ಸ್ಪಷ್ಟ, ಯಡಿಯೂರಪ್ಪನವರು ಅವಸರದಲ್ಲಿಲ್ಲ, ಯಾವುದೇ ಅವಸರ ಅವರಿಗಿಲ್ಲ. ಲೋಕಸಭಾ ಚುನಾವಣೆ ಕೂಡ ಇನ್ನು ಬಹಳ ದೂರ ಇದೆ. ಅದಕ್ಕೂ ಮುಖ್ಯವಾಗಿ ನಾವು ಒಂದನ್ನು ಇಲ್ಲಿ ಗಮನಿಸಲೇಬೇಕು, ಯಾವುದೂ ಕೂಡ ಒಂದು ಸ್ಪಷ್ಟ ನಿರ್ಧಾರ ಆಗದೆ ಯಡಿಯೂರಪ್ಪನವರು ಬಹಿರಂಗವಾಗಿ ಹೇಳಿಕೆಯನ್ನು ಕೊಡೋದಿಲ್ಲ. ಒಂದು ವೇಳೆ ಹಾಗೆ ಹೇಳಿಕೆಯನ್ನು ಕೊಟ್ಟು ಮುಂದುವರೆದರೆ ಮುಂದೆ ಏನಾದರೂ ಬಿಜೆಪಿಯ ಡೋರ್ ಕ್ಲೋಸ್ ಆಯಿತು ಅಂದರೆ, ಅಪ್ಪಿತಪ್ಪಿ ಬಿಜೆಪಿಯ ಡೋರ್ ಕ್ಲೋಸ್ ಆಯಿತು ಅಂದರೆ ಆಗ ಯಡಿಯೂರಪ್ಪನವರು ಬಹುದೊಡ್ಡ ಮುಖಭಂಗವನ್ನು ಅನುಭವಿಸಬೇಕಾಗುತ್ತೆ. ಅದಕ್ಕೆ ಯಡಿಯೂರಪ್ಪನವರು ಸಿದ್ಧರಿಲ್ಲ. ಯಡಿಯೂರಪ್ಪನವರು ಬಹಳ ಚಾಣಾಕ್ಷ ರಾಜಕಾರಣಿ, ಇವೆಲ್ಲವನ್ನು ಕೂಡ ಅರಿತುಕೊಂಡೇ ಅವರು ಕಾರ್ಯತಂತ್ರವನ್ನು ಹೆಣಿತಾರೆ. ಅಂಥದೇ ಕಾರ್ಯತಂತ್ರವನ್ನು ಈಗಲೂ ಕೂಡ ಹೆಣಿದಿದ್ದಾರೆ. ಬಿಜೆಪಿಯವರೇ ತಮ್ಮನ್ನು ಕರಿತಾ ಇದ್ದಾರೆ. ಇನ್ನು ತನ್ನ ಐಡೆಂಟಿಟಿ ಏನು ಅಂತ ನಿರ್ಧಾರ ಆಗಬೇಕಲ್ಲಿ. ಆನಂತರ ತಾನು ಯಾವ ರೀತಿ ಬಿಜೆಪಿಗೆ ಹೋಗಬೇಕು ಅವೆಲ್ಲವೂ ಕೂಡ ಸ್ಪಷ್ಟವಾದ ನಂತರವೇ ಯಡಿಯೂರಪ್ಪನವರು ಬಹುಶಃ ಹೊರಗೆ ಬಂದು ಎಲ್ಲರ ಎದುರು ರಾಜ್ಯದ ಜನತೆಗೆ ಅವರು ಏನು ಹೇಳಬೇಕು ಅದನ್ನು ಹೇಳ್ಬೋದು ಅನ್ಸುತ್ತೆ. ಯಾಕಂದರೆ ಅವರು ಬಹಳಷ್ಟು ವಿವರವಾದ ಸ್ಪಷ್ಟನೆಯನ್ನೇ ಕೊಡಬೇಕಾಗುತ್ತೆ ಭಾರದ್ವಾಜ್. ಯಾಕಂದರೆ ಅವರು ಬಹಳಷ್ಟು ಬಾರಿ ಹೇಳಿದರು, ಯಾವ ಪಕ್ಷಕ್ಕಾದರೂ ಹೋದೇನು, ಮತ್ತೆ ಮರಳಿ ನಾನು ನನ್ನ ಮಾತೃಪಕ್ಷಕ್ಕೆ ಅಂದರೆ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಈ ಕಾರಣಕ್ಕಾಗಿ ಒಂದು ವೇಳೆ ಮತ್ತೆ ಅವರು ಬಿಜೆಪಿಗೆ ಹೋಗೋದಾದರೆ ಬಹಳ ಸವಿವರವಾದ ಸ್ಪಷ್ಟನೆಯನ್ನೇ ಕೊಡಬೇಕಾಗುತ್ತೆ. ಅವರು ಯಾವ ರೀತಿ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಇವೆಲ್ಲವನ್ನು ಕೂಡ ಸಿದ್ಧ ಮಾಡಿಕೊಂಡು ಎಲ್ಲವೂ ಕೂಡ ಅಂತಿಮಗೊಂಡ ನಂತರವೇ ಬಹುಶಃ ಯಡಿಯೂರಪ್ಪನವರು ಜನರೆದುರು ಬರ್ತಾರೆ. ಭಾರದ್ವಾಜ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ವೀರೇಂದ್ರ ಒಪ್ಪಂದ. ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ರಿ. ರವೀಂದ್ರ ರೇಷ್ಮೆ ತಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಸೊ ಯಡಿಯೂರಪ್ಪನವರು ಕರೆತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಕೂಡ ಆಗ್ತಿರುವಂಥದ್ದು. ಕೆಲ ನಾಯಕರು ನೇರವಾಗಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ಕೆಲ ನಾಯಕರು ಈಗಾಗಲೇ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಅವರ ಮನೆಯಲ್ಲೇ ಈಗ ಸಭೆ ಸೇರಿರುವಂಥದ್ದು. ಅವರ ಆಪ್ತರು ಅಂದರೆ KJP ಮುಖಂಡರು, BJPಯ ನಾಯಕರುಗಳು ಬಹಳಷ್ಟು ಜನ ಸೇರಿದ್ದಾರೆ. ಅಂತೂ ಒಂದು ಹಂತಕ್ಕೆ ಬರುವಂಥ ಎಲ್ಲ ಸಾಧ್ಯತೆಗಳಿದೆ. ಒಂದು ವಾರದ ಒಳಗಾಗಿ ಒಂದು ಸ್ಪಷ್ಟ ಚಿತ್ರಣ ಇಲ್ಲಿ ಕಾಣಬಹುದು ಅನ್ನುವಂಥದ್ದು. ಇನ್ನು ಮುಂದಿನ ವಿಚಾರವನ್ನು ನೋಡೋಣ. FDIಗೆ ಸಂಬಂಧಪಟ್ಟ ಹಾಗೆ ಅಂದರೆ ವಿದೇಶಿ ನೇರ ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಫಾರಿನ್ ಕಂಪನಿಗಳಿಗೆ ನಾವು ಅವಕಾಶ ಕೊಡ್ತೀವಿ ಅನ್ನುವಂಥ ಮಾತನ್ನು ರಾಜ್ಯ ಸರ್ಕಾರ ಹೇಳಿದೆ. ಆದರೆ ಯಾವುದೇ ಕಾರಣಕ್ಕೂ ಕೊಡಬಾರದು ಅಂತ ಈಗಾಗಲೇ ಚಿಲ್ಲರೆ ಮಾರಾಟಗಾರರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರತಿಭಟನೆಗೂ ಕೂಡ ಸಿದ್ಧರಾಗಿದ್ದೀವಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಇಬ್ಬರಿದ್ದಾರೆ. ಅವರ ಅನಿಸಿಕೆ ಅಭಿಪ್ರಾಯಗಳೇನು ಕೇಳೋಣ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.